ಮೊದಲ ಅಧ್ಯಾಯ ಮಾನಸಿಕ ಗುಣಲಕ್ಷಣಗಳಲ್ಲಿನ ವ್ಯತ್ಯಾಸಗಳು. ಇದರ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಫಸ್ಟ್ ಕ್ವೆಶ್ಚನ್, ಸಾಂದರ್ಭಿಕವಾದ ಎಂದರೆ? Go to page number 2. ಸಾಂದರ್ಭಿಕವಾದ ಇದು ಒಬ್ಬರನ್ನು ಇರಿಸುವ ಸಂದರ್ಭಗಳು ಮತ್ತು ಪರಿಸ್ಥಿತಿಗಳು ಒಬ್ಬರ ವರ್ತನೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಹೇಳುತ್ತದೆ. ಎಕ್ಸಾಂಪಲ್, ಸಾಮಾನ್ಯವಾಗಿ ಆಕ್ರಮಣಕಾರಿಯಾಗಿರುವ ವ್ಯಕ್ತಿ ಆಕೆಯ ಅಥವಾ ಅವನ ಉನ್ನತ ಮುಖ್ಯಸ್ಥನ ಸಮ್ಮುಖದಲ್ಲಿ ವಿಧೇಯ ರೀತಿಯಲ್ಲಿ ವರ್ತಿಸಬಹುದು. ಸೆಕೆಂಡ್ ಕ್ವೆಶ್ಚನ್, ಮೌಲ್ಯಮಾಪನ ಎಂದರೇನು? ವಾಟ್ ಈಸ್ ಅಸೆಸ್ಮೆಂಟ್? ಮಾನಸಿಕ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮೌಲ್ಯಮಾಪನ ಮೊದಲ ಹಂತವಾಗಿದೆ. ಮೌಲ್ಯಮಾಪನವು ವ್ಯಕ್ತಿಗಳ ಮಾನಸಿಕ ಗುಣಲಕ್ಷಣಗಳ ಮಾಪನ ಮತ್ತು ಅದರ ನಿರ್ಣಯವನ್ನು ಸೂಚಿಸುತ್ತದೆ. ಇಲ್ಲಿ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿದ್ದು. ಥರ್ಡ್ ಕ್ವೆಶ್ಚನ್, ಬುದ್ಧಿಶಕ್ತಿ ಎಂದರೇನು? ವಾಟ್ ಈಸ್ ಇಂಟೆಲಿಜೆನ್ಸ್? ಪೇಜ್ ನಂಬರ್ 3. ಬುದ್ಧಿಶಕ್ತಿಯು ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು, ತರ್ಕಬದ್ಧವಾಗಿ ಆಲೋಚಿಸಲು ಮತ್ತು ಸವಾಲುಗಳನ್ನು ಎದುರಿಸುವಾಗ ಲಭ್ಯವಿರುವ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ಜಾಗತಿಕ ಸಾಮರ್ಥ್ಯವಾಗಿದೆ. ಬುದ್ಧಿಶಕ್ತಿಯ ಪರೀಕ್ಷೆಗಳು ಶಾಲಾ ಶಿಕ್ಷಣದಿಂದ ಲಾಭ ಪಡೆಯುವ ಸಾಮರ್ಥ್ಯ ಸೇರಿದಂತೆ ವ್ಯಕ್ತಿಯ ಸಾಮಾನ್ಯ ಸಂಜ್ಞಾನಾತ್ಮಕ ಸಾಮರ್ಥ್ಯದ ಜಾಗತಿಕ ಮಾನಕವನ್ನು ಒದಗಿಸುತ್ತದೆ. ಫೋರ್ತ್ ಕ್ವೆಶ್ಚನ್, ಮನೋವೈಜ್ಞಾನಿಕ ಪರೀಕ್ಷೆಗಳು ಎಂದರೇನು? ವಾಟ್ ಆರ್ ಸೈಕಲಾಜಿಕಲ್ ಟೆಸ್ಟ್? ನೆಕ್ಸ್ಟ್ ಪೇಜ್ ಅಲ್ಲಿ, ಮನೋವೈಜ್ಞಾನಿಕ ಪರೀಕ್ಷೆಯು ವ್ಯಕ್ತಿಯ ಮಾನಸಿಕ ಅಥವಾ ವರ್ತನೆಯ ಗುಣಲಕ್ಷಣಗಳ ವಸ್ತುನಿಷ್ಠ ಮತ್ತು ಪ್ರಾಮಾಣಿತ ಅಳತೆಯಾಗಿದೆ. ನಂತರ ಈ ಪರೀಕ್ಷೆಗಳನ್ನು ಚಿಕಿತ್ಸಕ ರೋಗ ನಿರ್ಣಯ, ಮಾರ್ಗದರ್ಶನ, ಸಿಬ್ಬಂದಿ ಆಯ್ಕೆ, ಉದ್ಯೋಗ ಮತ್ತು ತರಬೇತಿ ಉದ್ದೇಶಗಳಿಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಯಾವುದಾದ್ರೂ 2 ಸೆಂಟೆನ್ಸ್ ಅನ್ನು ಬರೆಯಬಹುದು. ಥರ್ಡ್ ಕ್ವೆಶ್ಚನ್, ಸಂದರ್ಶನ ಎಂದರೇನು? ಇಂಟರ್ವ್ಯೂ. ವಾಟ್ ಈಸ್ ಅನ್ ಇಂಟರ್ವ್ಯೂ? ಸಂದರ್ಶನವು ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯಿಂದ ಮಾಹಿತಿಯನ್ನು ಪಡೆಯುವುದನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಯಾವುದಾದ್ರೂ ಒಂದು ಉದಾಹರಣೆಯನ್ನು ಬರೆಯಬಹುದು. ಉದಾಹರಣೆಗೆ, ಉದ್ಯೋಗದಾತ ತನ್ನ ಸಂಸ್ಥೆಗೆ ಉದ್ಯೋಗಿಗಳನ್ನು ಆಯ್ಕೆ ಮಾಡುವಾಗ ಈ ವಿಧಾನವನ್ನು ಬಳಸುತ್ತಾನೆ. ನೆಕ್ಸ್ಟ್, ವ್ಯಕ್ತಿ ವೃತ್ತಾಂತ ಎಂದರೇನು? ಕೇಸ್ ಸ್ಟಡಿ. ವಾಟ್ ಈಸ್ ಕೇಸ್ ಸ್ಟಡಿ? ವ್ಯಕ್ತಿ ವೃತ್ತಾಂತ ಎನ್ನುವುದು ವ್ಯಕ್ತಿಯ ಮಾನಸಿಕ ಗುಣಲಕ್ಷಣಗಳು ಅವನ ಮಾನಸಿಕ, ಸಾಮಾಜಿಕ ಮತ್ತು ದೈಹಿಕ ಪರಿಸರದ ಹಿನ್ನೆಲೆಯಲ್ಲಿ ಮಾನಸಿಕ ಇತಿಹಾಸದ ವಿಷಯದಲ್ಲಿ ವ್ಯಕ್ತಿಯ ಆಳವಾದ ಅಧ್ಯಯನವಾಗಿದೆ. ವ್ಯಕ್ತಿ ವೃತ್ತಾಂತವನ್ನು ಚಿಕಿತ್ಸಕ ಮನೋವಿಜ್ಞಾನಿಗಳು, ಕ್ಲಿನಿಕಲ್ ಸೈಕಾಲಜಿಸ್ಟ್, ವ್ಯಾಪಕವಾಗಿ ಬಳಸುತ್ತಾರೆ. ವ್ಯಕ್ತಿ ವೃತ್ತಾಂತವು ವಿಭಿನ್ನ ವಿಧಾನಗಳಿಂದ ರಚಿಸಲಾದ ದತ್ತಾಂಶವನ್ನು ಆಧರಿಸಿದೆ. ಉದಾಹರಣೆಗೆ, ಸಂದರ್ಶನ, ಅವಲೋಕನ, ಪ್ರಶ್ನಾವಳಿ, ಮನೋವೈಜ್ಞಾನಿಕ ಪರೀಕ್ಷೆಗಳು ಇತ್ಯಾದಿ. ನೆಕ್ಸ್ಟ್ ಕ್ವೆಶ್ಚನ್, ಸ್ವಯಂ ವರದಿ ಎಂದರೇನು? ವಾಟ್ ಈಸ್ ಸೆಲ್ಫ್ ರಿಪೋರ್ಟ್? ನೆಕ್ಸ್ಟ್ ಪೇಜ್.
ಸ್ವಯಂ ವರದಿಯು ಒಬ್ಬ ವ್ಯಕ್ತಿಯು ಅವನ ಬಗ್ಗೆ ಮತ್ತು ಅವನು ಹೊಂದಿರುವ ಅಭಿಪ್ರಾಯಗಳು, ನಂಬಿಕೆಗಳು ಇತ್ಯಾದಿಗಳ ಬಗ್ಗೆ ಪ್ರಾಸ್ತಾವಿಕ ಮಾಹಿತಿಯನ್ನು ಒದಗಿಸುವ ವಿಧಾನವಾಗಿದೆ. ಸಂದರ್ಶನದ ವೇಳಾಪಟ್ಟಿ ಅಥವಾ ಪ್ರಶ್ನಾವಳಿ, ಮನೋವೈಜ್ಞಾನಿಕ ಪರೀಕ್ಷೆ ಅಥವಾ ವೈಯಕ್ತಿಕ ದಿನಚರಣೆಯನ್ನು ಬಳಸಿಕೊಂಡು ಅಂತಹ ಮಾಹಿತಿಯನ್ನು ಪಡೆಯಬಹುದು. 8th question. ಅವಲೋಕನ ಎಂದರೇನು? Observation. What is observation? Same page. ಅವಲೋಕನ ಸಮಯದಲ್ಲಿ ಸ್ವಾಭಾವಿಕವಾಗಿ ಸಂಭವಿಸುವ ವರ್ತನೆಯ ವಿದ್ಯಮಾನಗಳನ್ನು ದಾಖಲಿಸುವ ವ್ಯವಸ್ಥಿತ, ಸಂಘಟಿತ ಮತ್ತು ವಸ್ತುನಿಷ್ಠ ಕಾರ್ಯವಿಧಾನಗಳನ್ನು ಬಳಸಿಕೊಳ್ಳುವುದನ್ನು ಅವಲೋಕನ ಒಳಗೊಂಡಿರುತ್ತದೆ. ಉದಾಹರಣೆಗೆ, ತಾಯಿ ಮಗುವಿನ ಪರಸ್ಪರ ಕ್ರಿಯೆಗಳಂತಹ ಹಲವು ವಿದ್ಯಮಾನಗಳನ್ನು ಅವಲೋಕನದ ಮೂಲಕ ಸುಲಭವಾಗಿ ಅಧ್ಯಯನ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್. ಬಿನೆಯವರ ಬುದ್ಧಿಶಕ್ತಿಯ ವ್ಯಾಖ್ಯಾನವನ್ನು ಬರೆಯಿರಿ. ಆಲ್ಫ್ರೆಡ್ ಬಿನೆಯವರು ಬುದ್ಧಿಶಕ್ತಿಯನ್ನು ಚೆನ್ನಾಗಿ ನಿರ್ಣಯಿಸುವ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಚೆನ್ನಾಗಿ ವಿವೇಚಿಸುವ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸಿದ್ದರು. ನೆಕ್ಸ್ಟ್ ಕ್ವೆಶ್ಚನ್. ವೆಶ್ಲರ್ನ ಬುದ್ಧಿಶಕ್ತಿಯ ವ್ಯಾಖ್ಯಾನವನ್ನು ಬರೆಯಿರಿ. ವೆಶ್ಲರ್ಸ್ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್. ವೆಶ್ಲರ್ ಅವರು ಬುದ್ಧಿಶಕ್ತಿಯನ್ನು ಪರಿಸರಕ್ಕೆ ಹೊಂದಿಕೊಳ್ಳುವ, ಮೌಲ್ಯ, ಉದ್ದೇಶಪೂರ್ವಕವಾಗಿ ವರ್ತಿಸುವ, ವಿವೇಕಯುತವಾಗಿ ಆಲೋಚಿಸುವ ಮತ್ತು ಯಶಸ್ವಿಯಾಗಿ ಪರಿಸರದೊಂದಿಗೆ ವ್ಯವಹರಿಸುವ ವ್ಯಕ್ತಿಯ ಜಾಗತಿಕ ಮತ್ತು ಒಟ್ಟು ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್. ಬೌದ್ಧಿಕವಾಗಿ ವಿಕಲಚೇತನರು ಎಂದರೆ ಯಾರು? Page number 12, intellectual deficiency. American Association of Mental Deficiency ಬೌದ್ಧಿಕ ಅಸಾಮರ್ಥ್ಯವನ್ನು ಗಮನಾರ್ಹವಾಗಿ ಉಪಸರಾಸರಿ ಸಾಮಾನ್ಯ ಬೌದ್ಧಿಕ ಕಾರ್ಯಚಟುವಟಿಕೆಯು ಹೊಂದಾಣಿಕೆಯ ವರ್ತನೆಯಲ್ಲಿನ ಕೊರತೆಗಳೊಂದಿಗೆ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಬೆಳವಣಿಗೆಯ ಅವಧಿಯಲ್ಲಿ ಪ್ರಕಟವಾಗುತ್ತದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಟ್ವೆಲ್ತ್ ಕ್ವೆಶ್ಚನ್. ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂದರೇನು? ಇಮೋಷನಲ್ ಇಂಟೆಲಿಜೆನ್ಸ್. Page number 18. ಇಮೋಷನಲ್ ಇಂಟೆಲಿಜೆನ್ಸ್, ಸಂವೇಗಾತ್ಮಕ ಬುದ್ಧಿಶಕ್ತಿ. ಈ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಸಲೋವೆ ಮತ್ತು ಮೇಯರ್ ಅವರು. ಇವರು ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಒಬ್ಬರು ಸ್ವತಃ ಮತ್ತು ಇತರರ ಸಂವೇಗಗಳನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯ, ಅವುಗಳ ನಡುವೆ ಭೇದ ಭಾವ ಮಾಡುವುದು ಮತ್ತು ಒಬ್ಬರ ಆಲೋಚನೆ ಮತ್ತು ಕ್ರಿಯೆಗಳಿಗೆ ಮಾರ್ಗದರ್ಶನ ನೀಡಲು ಮಾಹಿತಿಯನ್ನು ಬಳಸುವುದು ಎಂದು ಪರಿಗಣಿಸಿದ್ದಾರೆ. ಲಾಸ್ಟ್ ಕ್ವೆಶ್ಚನ್. ಮನೋವೈಜ್ಞಾನಿಕ ಪರೀಕ್ಷೆಗಳು ಎಂದರೇನು? ಈ ಕ್ವೆಶ್ಚನ್ ಆಲ್ರೆಡಿ ಇದೆ ಇಲ್ಲಿ. 4th ಕ್ವೆಶ್ಚನ್, ಇದು ರಿಪೀಟ್ ಆಗಿದೆ. ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನು ವಾಟ್ ಈಸ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಎಂದು 14th ಕ್ವೆಶ್ಚನ್ ಇದೆ. 14th ಕ್ವೆಶ್ಚನ್ ಇಸ್ ವಾಟ್ ಈಸ್ ಸೈಕಲಾಜಿಕಲ್ ಅಸೆಸ್ಮೆಂಟ್. ಹಾಗೆ
Page number 3. Manovaiಜ್ಞಾನಿಕ ಮೌಲ್ಯಮಾಪನ. Psychological assessment. 14th question in your question bank is psychological assessment. ಅದರ ಪ್ರಕಾರ ಮನೋವೈಜ್ಞಾನಿಕ ಮೌಲ್ಯಮಾಪನವು ವ್ಯಕ್ತಿಗಳ ಸಾಮರ್ಥ್ಯಗಳು, ವರ್ತನೆಗಳು ಮತ್ತು ವೈಯಕ್ತಿಕ ಗುಣಗಳನ್ನು ಮೌಲ್ಯಮಾಪನ ಮಾಡಲು ವ್ಯವಸ್ಥಿತ ಪರೀಕ್ಷಾ ವಿಧಾನಗಳನ್ನು ಬಳಸುತ್ತದೆ. ಅದರಲ್ಲಿ 2 ರೀತಿಯ ಮೌಲ್ಯಮಾಪನವಿದೆ. ಅದು ಅನೌಪಚಾರಿಕ ಮತ್ತು ಔಪಚಾರಿಕ ಮೌಲ್ಯಮಾಪನ. ಮನೋವಿಜ್ಞಾನಿಗಳು ಮಾನಸಿಕ ಗುಣಲಕ್ಷಣಗಳ ಔಪಚಾರಿಕ ಮೌಲ್ಯಮಾಪನ ಮಾಡಲು ತರಬೇತಿ ಪಡೆದವರಾಗಿರುತ್ತಾರೆ. ಸೊ ಇದರಲ್ಲಿ ಯಾವುದಾದ್ರೂ 2 ಸೆಂಟೆನ್ಸ್ ಅನ್ನು ಮನೋವೈಜ್ಞಾನಿಕ ಮೌಲ್ಯಮಾಪನ ಎಂದರೇನು ಇದಕ್ಕೆ ಉತ್ತರವಾಗಿ ಬರೆಯಬಹುದು. ಥ್ಯಾಂಕ್ ಯು.